ಪತ್ರಿಕಾಗೋಷ್ಠಿಯ ತುರ್ತಾಗಿ ವಿಷಯ 2023 ಚುನಾವಣೆ ಆದಮೇಲೆ ಅತಿ ಹೆಚ್ಚು ಬಹುಮತದಿಂದ ಕಾಂಗ್ರೆಸ್ ಪಕ್ಷನ ಇಡೀ ರಾಜ್ಯ ಕೈ ಹಿಡಿದಿದೆ. ಆದರೆ ಈಗಾಗಲೇ 3 ವರ್ಷ ಮುಗಿದಿದೆ. ಸಾಕಷ್ಟು 1 ವರ್ಷದಿಂದ ಕುರ್ಚಿ ಕಿತ್ತಾಟದಲ್ಲಿ ಕಾಂಗ್ರೆಸ್ ಮುಳುಗಿತ್ತು. ಇವತ್ತು ಸರಿಯಾಗಿ ಮಳೆ ಆಗದಿರ ಬೆಳೆ ಆಗದಿರ ಇವತ್ತು ಇಡೀ ರಾಜ್ಯ ಈಗಷ್ಟೇ ಸ್ವಲ್ಪ ವರ್ಣ ಆಶೀರ್ವಾದ ಮಾಡಿ ಎಲ್ಲ ನೀರು ಬರ್ತಾ ಇರ್ತಕ್ಕಂಥದ್ದು, ಮಳೆ ಆಗ್ತಾ ಇರ್ತಕ್ಕಂಥದ್ದು ಆಗಿದೆ. ಮುಖ್ಯಮಂತ್ರಿಗಳು ಚೇಂಜ್ ಆಯಿತು. ಸಾಕಷ್ಟು ಹೋರಾಟಗಳ ಮಧ್ಯದಲ್ಲಿ ಪಾರ್ಟಿಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿ ಆಲ್ರೆಡಿ 2 ತಿಂಗಳ ಮೇಲೆ ಆಗಿದೆ. ಅದಾದ್ಮೇಲೆ ಖಾತೆ ಹಂಚೋದಕ್ಕೆ ಇಷ್ಟೊಂದು ದಿವಸ ತಗೊಂಡು ಇವತ್ತು ಅಧಿವೇಶನ ಕರೆದಿದ್ದಾರೆ. ಖಾತೆ ಹಂಚಿದ ಮೇಲೆ ಕೂಡ ನಿನ್ನೆ ಅಷ್ಟೇ ಯಾವ ಮಂತ್ರಿಗೆ ಯಾವ ಖಾತೆ ಅಂತಕ್ಕಂಥದ್ದು ಕೊಟ್ಟಿದ್ದಾರೆ. ಅದರಲ್ಲಿ ಕಾಂಗ್ರೆಸ್ನ ದುರಾಡಳಿತ, ಕಾಂಗ್ರೆಸ್ನ ಧೋರಣೆಗಳು ಎತ್ತಿ ಕಾಣಿಸ್ತಾ ಇದೆ. ಯಾಕಂತ ಹೇಳಿದ್ರೆ ನಮ್ಮ ಬಿಜೆಪಿಯ ಪಕ್ಷದ ಏನು ಸಾಕಷ್ಟು ಹೋರಾಟ ಮಾಡಿ, ಅನ್ಯಾಯದ ವಿರುದ್ಧ ಹೋರಾಟ ಮಾಡಿ ತೆಲಂಗಾಣ ಎಲೆಕ್ಷನ್ಗೆ ಲೂಟಿ ಹೊಡಿತಕ್ಕಂಥ ಕೆಲಸ ಮಾಡಿದ್ರು ಕಾಂಗ್ರೆಸ್ ಸರ್ಕಾರ. ಮಂತ್ರಿ ಬಡವರು ವಾಲ್ಮೀಕಿ ನಿಗಮ ಏನಿತ್ತು, ವಾಲ್ಮೀಕಿ ನಿಗಮದಲ್ಲಿ ನಾಗೇಂದ್ರ ಅವರು 187 ಕೋಟಿನ ದರೋಡೆ ಹೊಡೆದಿರ್ತಕ್ಕಂಥದ್ದು ಇಡೀ ದೇಶ ನೋಡಿದೆ. ಅವ್ರನ್ನ ಮಂತ್ರಿಗಿರಿಯಿಂದ ಇಳಿಸಾಯ್ತು, ಅರೆಸ್ಟು ಆಗಿದ್ರು, ಜೈಲಲ್ಲಿದ್ರು, ಬೇಲಲ್ಲಿ ಆಚೆ ಇದ್ದಾರೆ, ಎನ್ಕ್ವೈರಿ ನಡೀತಾ ಇದೆ. ರಾಜ್ಯದಲ್ಲಿ ಮಂತ್ರಿಗಳು ಮಾಡೋದು 136-40 ಶಾಸಕರಲ್ಲಿ ನಾಗೇಂದ್ರ ಅವರು ಕೂಡ ಒಬ್ರು ಮತ್ತೆ ಮಂತ್ರಿಗಳಾಗಿದ್ದಾರೆ. ಯಾವ ಸಿದ್ಧಾಂತದ ಮೇಲೆ, ಯಾವ ರಾಜ್ಯನ ಉಳಿಸ್ಬೇಕು ಅಂತ ಹೇಳಿ ಇವತ್ತು ಕಾಂಗ್ರೆಸ್ ಸರ್ಕಾರ ಇವತ್ತು ನಾಗೇಂದ್ರ ಅವರಿಗೆ ಮಂತ್ರಿಗಿರಿ ಕೊಟ್ಟಿದ್ದೆ ಗೊತ್ತಿಲ್ಲ. ಕಾಂಗ್ರೆಸ್ ಅಲ್ಲಿ ಇರ್ತಕ್ಕಂಥ ಹೈಕಮಾಂಡ್ಗೆ, ಕಾಂಗ್ರೆಸ್ ಅಲ್ಲಿ ಇರ್ತಕ್ಕಂಥ ಮುಖ್ಯಮಂತ್ರಿಗಳಿಗೆ, ಮಾಜಿ ಮುಖ್ಯಮಂತ್ರಿಗಳಿಗೆ ಯಾವ ನಿಟ್ಟಿನಲ್ಲಿ ನಾಗೇಂದ್ರ ಅವರು ಮತ್ತೆ ವಾಪಸ್ಸು ಅವರಿಗೆ ಸೇವೆ ಮಾಡಿದ್ರು ಅಂತಕ್ಕಂಥದ್ದು ಅರ್ಥ ಆಗ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಅವರು ಕಾಂಗ್ರೆಸ್ ಭಕ್ತಿ ತೋರಿಸಿ ಬಡವರ ಹಣನ ಲೂಟಿ ಹೊಡೆದು ಎಲೆಕ್ಷನ್ಗೆ ಸಾಗಿಸ್ತಕ್ಕಂಥದ್ದು ಇಡೀ ದೇಶ ನೋಡಿದೆ. ಇಷ್ಟಾದರೂ ಕೂಡ ಎನ್ಕ್ವೈರಿ ನಡೀತಾ ಇದ್ರು ಕೂಡ ಅವ್ರನ್ನ ಮಂತ್ರಿ ಮಂಡಳಿ ಮಾಡಿ ಮತ್ತೆ ಮಂತ್ರಿ ಮಾಡಿದ್ದಾರೆ. ರಾಜ್ಯ ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದೆ ಗೊತ್ತಾಗ್ತಾ ಇಲ್ಲ. ಕಾಂಗ್ರೆಸ್ ಅಲ್ಲಿ ಇರ್ತಕ್ಕಂಥ, ಸರ್ಕಾರದಲ್ಲಿ ಇರ್ತಕ್ಕಂಥವ್ರನ್ನ ಹೇಳೋರು ಕೇಳೋರು ಯಾರು ಇಲ್ಲದೆ ಆಗಿದೆ. ಸರ್ಕಾರ ಇದೆ, ಮುಖ್ಯಮಂತ್ರಿಗಳಿಗೆ ಏನಾದರೂ ಒಂದು ಕಿಂಚಿತ್ತು ಆದ್ರೆ ರಾಜ್ಯದ ನಿಷ್ಠೆ, ಜನರ ನಿಷ್ಠೆ ಇದ್ರೆ ಇಮ್ಮಿಡಿಯೇಟ್ ಆಗಿ ಅವ್ರನ್ನ ಕೈ ಬಿಡ್ಬೇಕು. ಕೈ ಬಿಟ್ಟಿಲ್ಲ ಅಂತ ಹೇಳಿದ್ರೆ ಈಗಾಗಲೇ ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ನಾಯಕರು ತೀರ್ಮಾನ ಮಾಡಿದ್ದಾರೆ. ಇವತ್ತೇನು ಸದನ ಆರಂಭ ಆಗಿದೆ, ಈ ಸದನ ಆರಂಭ ಆಗಿ ಮುಗಿಯೋ ಒಳಗೆ ಇರ್ತಕ್ಕಂಥ ಏನು ಈ ಧೋರಣೆಗಳನ್ನ ಹೋರಾಟದಲ್ಲಿ ಕಾಲನ ಕಳಿತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು ಒಳ್ಳೇದಲ್ಲ. ಈ ಮಂತ್ರಿನ ದರೋಡೆ ಮಾಡಿರ್ತಕ್ಕಂಥ ಮಂತ್ರಿನ ಮತ್ತೆ ವಾಪಸ್ಸು ಮಂತ್ರಿಗಿರಿ ಮಾಡಿದ್ರೆ ಏನಾಗುತ್ತೆ ರಾಜ್ಯ ಅಂತಕ್ಕಂಥದ್ದು ಜನರಿಗೆ ಆತಂಕ ಇರೋದ್ರಿಂದ ಇಮಿಡಿಯೇಟ್ ಆಗಿ ಅವ್ರನ್ನ ಕೈ ಬಿಡಬೇಕು. ಕೈ ಬಿಡ್ಲಿಲ್ಲ ಅಂತ ಹೇಳಿದ್ರೆ ನಮ್ಮ ಹೋರಾಟ ಅವ್ರ ಕೈ ಬಿಡೋವರೆಗೂ ಮಾಡ್ತಕ್ಕಂಥದ್ದು ಜಿಲ್ಲೆಯಲ್ಲೂ ಹೋರಾಟ ಮಾಡ್ತೀವಿ. ಇಡೀ ರಾಜ್ಯದಲ್ಲಿ ಕೂಡ ಬಿಜೆಪಿಯ ಮುಖಂಡರು, NDA ಮುಖಂಡರು ಸೇರಿ ಒಟ್ಟಿಗೆ ಅವ್ರನ್ನ ಕೈ ಬಿಡೋವರೆಗೂ ಹೋರಾಟ ಮಾಡಬೇಕು ಅಂತ ಈಗ ತೀರ್ಮಾನ ಆಗಿದೆ. ಇವತ್ತು ಈ ಪತ್ರಿಕಾಗೋಷ್ಠಿ ಸುಮ್ಮನೆ ಚಾಲೂ ಮಾಡಿದ್ದೀವಿ. ಮುಂಬರುವ ದಿನಗಳಲ್ಲಿ ಕಠೋರವಾಗಿ ನಾವು ದೊಡ್ಡ ಧರಣಿ ಮಾಡತಕ್ಕಂಥದ್ದು ಇದೆ. ಇಮಿಡಿಯೇಟ್ ಆಗಿ ಕಾಂಗ್ರೆಸ್ ಸರ್ಕಾರಕ್ಕೆ ಎಚ್ಚರ ಕೊಡ್ತಾ ಇರ್ತಕ್ಕಂಥದ್ದು, ಭ್ರಷ್ಟ ಮಂತ್ರಿಗಳನ್ನ ಮತ್ತೆ ಮಂತ್ರಿಗಳಾಗಿ ಮಾಡಿರ್ತಕ್ಕಂಥದ್ದು ದುರಂತ. ಇಮಿಡಿಯೇಟ್ ಆಗಿ ಅವರಿಗೆ ಮಂತ್ರಿ ಸ್ಥಾನದಿಂದ ಕೈ ಬಿಡಬೇಕಂತ ಆಗ್ರಹ ಮಾಡ್ತಾ ಇದ್ದೀವಿ. 27ನೇ ತಾರೀಕುವರೆಗೂ ಏನು ಈ ಮಳೆಗಾಲದ ಅಧಿವೇಶನ ಇದೆ, ಈ ಅಧಿವೇಶನ ಸೂಕ್ತವಾಗಿ ರಾಜ್ಯದಲ್ಲಿ ಸಾಕಷ್ಟು
ಏನು ಕುಂದುಕೊರತೆಗಳಿದೆ, ಸಾಕಷ್ಟು ಅಭಿವೃದ್ಧಿ ಆಗೋಕ್ಕಿದೆ, ಸಾಕಷ್ಟು ಹೆಲ್ತಿಯಾಗಿ ಚರ್ಚೆಗಳು ಮಾಡಿ ಒಂದು ಅನುಷ್ಠಾನ ತರ್ತಕ್ಕಂಥ ಏನು ಅಧಿವೇಶನ ಇದೆ ಅದನ್ನ ಯಾವುದೇ ಕಾರಣಕ್ಕೆ ವ್ಯರ್ಥ ಮಾಡ್ದಿರ ಇಮಿಡಿಯೇಟ್ ಆಗಿ ಅವ್ರನ್ನ ಕೈ ಬಿಟ್ಟು ರಾಜ್ಯದ ಜನರಿಗೆ ಒಳ್ಳೆ ಕೆಲಸ ಮಾಡ್ತಕ್ಕಂಥ ಕೆಲಸ ಮಾಡಬೇಕು ಅಂತ ನಮ್ಮದೆಲ್ಲ ಆಗ್ರಹ ಇದೆ. ನಮ್ಮ ಎಲ್ಲ ಕಾರ್ಯಕರ್ತರು, NDA ಕಾರ್ಯಕರ್ತರು, BJP ಕಾರ್ಯಕರ್ತರು ಇದರ ಹೋರಾಟಕ್ಕೆ ಮಾಡೋದ್ರಿಂದ ಸರ್ಕಾರಕ್ಕೆ ಮಾಡೋಕ್ಕೆ ಕೆಲಸ ಮಾಡೋದಕ್ಕೆ ಕೆಲಸ ಆಗ್ದಿರ ಮತ್ತೆ ಜನರು ಗೊಂದಲ ಆಗೋದು ಬೇಡ, ಜನರು ಕಷ್ಟದಲ್ಲಿ ಸಿಕ್ಕಾಕೊಳ್ಳೋದು ಬೇಡ. ನಮ್ದು ವಿನಂತಿ ಇದೆ, ಒಳ್ಳೆ ಮಾತಲ್ಲಿ ಒಳ್ಳೆ ಸುದ್ದಿಯಲ್ಲಿ ಇರ್ತಕ್ಕಂಥದ್ದನ್ನ ಇಮಿಡಿಯೇಟ್ ಆಗಿ ಕೈ ಬಿಡ್ತಕ್ಕಂಥದ್ದು ಆಗ್ರಹ ಮಾಡ್ತಕ್ಕಂಥದ್ದು ಇಡೀ ಜಿಲ್ಲೆ ವತಿಯಿಂದ, ನಮ್ಮ ಕಾರ್ಯಕರ್ತರ ವತಿಯಿಂದ, NDA ವತಿಯಿಂದ ನಾವು ಇವತ್ತು ಆಗ್ರಹ ಮಾಡ್ತಾ ಇದ್ದೀವಿ. ಧನ್ಯವಾದಗಳು. ರಾಷ್ಟ್ರದಲ್ಲಿ ರಾಜೀವ್ ಗಾಂಧಿ ಅವರ ಮಗನಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಏನು ಪಕ್ಷ ಇವತ್ತು ಹೇಳ್ತಾ ಇದೆ ಪಾರ್ಲಿಮೆಂಟ್ ಅಲ್ಲಿ, ಇವತ್ತು ಇಡೀ ದೇಶ ನೋಡ್ತಾ ಇದೆ. ಅವರ ನಾಯಕತ್ವದಲ್ಲಿ ಮಾಡಿರ್ತಕ್ಕಂಥ ಕಾಂಗ್ರೆಸ್ ರಾಜ್ಯ ಅಧ್ಯಕ್ಷರು, ಅದರ ಜೊತೆಗೆ ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ನಾಯಕರು, ಎಸ್ಪೆಷಲಿ ಇಲ್ಲಿರ್ತಕ್ಕಂಥ ಚಿಕ್ಕಬಳ್ಳಾಪುರ ಶಾಸಕರು ಮಾತಾಡ್ತಕ್ಕಂಥ ಲ್ಯಾಂಗ್ವೇಜ್, ಮಾತಾಡ್ತಕ್ಕಂಥ ಅವ್ರ ನಡೆ ಎಲ್ಲ ತೀಕ್ಷ್ಣವಾಗಿ ಎಲ್ಲ ಬುದ್ಧಿವಂತರು ನೋಡ್ತಾ ಇದ್ದಾರೆ. ರಾಜ್ಯದಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ದಡ್ರು ಅನ್ಕೊಂಡ್ಬಿಟ್ರೆ ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕುಡಿತದೆ, ಯಾರು ನೋಡಲ್ಲ ಅಂತಕ್ಕಂಥದ್ದು ಇವತ್ತು ಸಿಚುವೇಶನ್ ಆಗಿದೆ. ಹಂಗಾಗಿ ರಾಜ್ಯದ ಜನರನ್ನ ಮುಟ್ಟಾಳ್ರು ಅನ್ಕೊಳ್ತಕ್ಕಂಥದ್ದು ಅವರ ಮುಟ್ಟಾಳ್ತನ. ಸಾವಿರದ 1947 ಆಗಸ್ಟ್ 15ನೇ ತಾರೀಕು ಸ್ವಾತಂತ್ರ್ಯ ಬಂದಿರತಕ್ಕಂಥ, ಭಾರತ ಸ್ವಾತಂತ್ರ್ಯ ಬಂದಿರತಕ್ಕಂಥ ದಿನಾಚರಣೆಯನ್ನ ಇಡೀ ದೇಶದಲ್ಲಿ ದೇಶಭಕ್ತಿ ಇರ್ತಕ್ಕಂಥ ಎಲ್ಲ ನಾಗರಿಕರು, ಎಲ್ಲರೂ ಕೂಡ, ಎಲ್ಲ ಪಕ್ಷದವರು ಕೂಡ ಇಡೀ ಆಗಸ್ಟ್ 15 ದಿನ ಹಬ್ಬ ವಾತಾವರಣ ಮಾಡಿ ಹಬ್ಬನ ಆಚರಣೆ ಮಾಡ್ತಕ್ಕಂಥದ್ದು ದಿನ. ಬಿಜೆಪಿ ಸರ್ಕಾರ ಬಂದಾದ್ಮೇಲೆ ಮೋದಿಜಿಯವರ ನಾಯಕತ್ವದಲ್ಲಿ ದೇಶಭಕ್ತಿ, ದೇಶದಲ್ಲಿ ನಡೆಸತಕ್ಕಂಥ ಎಲ್ಲ ಡೆವಲಪ್ಮೆಂಟ್ಗಳನ್ನ ಆದಿಯಾಗಿ ಇಟ್ಕೊಂಡು ಇವತ್ತು ಮೋದಿಜಿಯವರ ನೇತೃತ್ವದಲ್ಲಿ ಇವತ್ತು ಆಗಸ್ಟ್ 14, 15ನೇ ತಾರೀಕು 2 ದಿವಸ ಇಡೀ ನಮ್ಮ ಬಿಜೆಪಿಯ ಕಾರ್ಯಕರ್ತರು, ಸಾರ್ವಜನಿಕರು, ದೇಶಭಕ್ತಿ ಇರ್ತಕ್ಕಂಥ ಎಲ್ಲರೂ ಕೂಡ ಅವರ ಮನೆಗಳ ಮೇಲೆ ಆಗಸ್ಟ್ 14, 15ನೇ ತಾರೀಕು ತಿರಂಗಾನ ಹಾರಿಸ್ತಕ್ಕಂಥ ಕರೆ ಕೊಟ್ಟಿರ್ತಕ್ಕಂಥದ್ದು. ವರ್ಷ ಕೂಡ ನಾವು ತುಂಬಾ ಚೆನ್ನಾಗಿ ಮಾಡ್ತಾ ಇದೀವಿ, ಎಲ್ಲರೂ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಈ ವರ್ಷ ಕೂಡ 80ನೇ ವರ್ಷ ಆಗಿರೋದ್ರಿಂದ ವಿಶೇಷವಾಗಿ ನಮ್ಮ ಜಿಲ್ಲೆಯ ಎಲ್ಲ ಮುಖಂಡರು, ಜಿಲ್ಲೆಯ ಹೆಡ್ ಕ್ವಾರ್ಟರ್ ಅಲ್ಲಿ ಶಿಡ್ಲಘಟ್ಟ ಸರ್ಕಲ್ ಇಂದ ನೂರಾರು ಸಂಖ್ಯೆಯಲ್ಲಿ ನಮ್ಮ ಮುಖಂಡರು, ದೇಶಭಕ್ತಿ ಇರ್ತಕ್ಕಂಥ ಎಲ್ಲರೂ ಕೂಡ ಇವತ್ತು ತಿರಂಗನ ಬಾವುಟನ ಇಟ್ಕೊಂಡು ತಿರಂಗ ಯಾತ್ರೆನ ಇವತ್ತು ಬಿಜೆಪಿ ಆಫೀಸ್ವರೆಗೂ ದೇಶಭಕ್ತಿಯನ್ನ ಆಡ್ಕೊಂಡು, ಹೊಗಳ್ಕೊಂಡು, ಮೆಚ್ಚಿಸ್ಕೊಂಡು, ತೋರಿಸ್ಕೊಂಡು ಬಿಜೆಪಿ ಪಾರ್ಟಿ ಆಫೀಸ್ವರೆಗೂ ಬಂದು ಇವತ್ತು ದೇಶಭಕ್ತಿನ ತೋರಿಸಿರ್ತಕ್ಕಂಥ ಎಲ್ರಿಗೂ ಧನ್ಯವಾದಗಳು, ನಮಸ್ಕಾರ. ಅಧಿಕೃತವಾಗಿ ಪಾರ್ಲಿಮೆಂಟ್ ಅಲ್ಲಿ ಇಡೀ ದೇಶದಲ್ಲಿ ಎಲ್ಲರೂ ಕೂಡ ಆಡ್ಬೇಕು ಅಂತಕ್ಕಂಥದ್ದು ಆಗಿದೆ. ಪಾರ್ಲಿಮೆಂಟ್ ಅಲ್ಲಿ ಕೂಡ ಇದನ್ನ ಈಗ ಆಲ್ರೆಡಿ ಅತಿ ಹೆಚ್ಚು ಓಟಿಂದ ಎಲ್ಲರೂ ಒಪ್ಕೊಂಡಿದ್ದಾರೆ. ದೇಶಗೀತೆ, ರಾಷ್ಟ್ರಗೀತೆ, ದೇಶಭಕ್ತಿನ ತೋರ್ತಕ್ಕಂಥ ಗೀತೆ, ಸಾಕಷ್ಟು ಅರ್ಥಪೂರ್ಣವಾಗಿರ್ತಕ್ಕಂಥ ಗೀತೆನ ಇವತ್ತು ಆಡ್ತಕ್ಕಂಥದ್ದು. ಇವತ್ತು ಗೀತೆ ಸಾಕಷ್ಟು 4 ನಿಮಿಷ ಇದೆ, 4 ರಿಂದ 5 ನಿಮಿಷವರೆಗೂ ಗೀತೆ ಇದೆ. ಆದ್ರೆ ಅದನ್ನ ಆಡ್ಬೇಕು ಅನ್ನೋ ಲೆಕ್ಕಾಚಾರಕ್ಕೆ ಮಾತ್ರ, ಸುಮ್ಮನೆ ಏನೋ ಲೆಕ್ಕಾಚಾರಕ್ಕೆ ಮಾತ್ರ ಒಂದು 4-5 ಸಾಲ ಆಡ್ತಕ್ಕಂಥದ್ದು ದೇಶದಲ್ಲಿ ನಡೀತಾ ಇತ್ತು. ಇವತ್ತು ಸಂಪೂರ್ಣ ಗೀತೆನ ಆಡ್ತಕ್ಕಂಥದ್ದು ಆಗ್ತಾ ಇದೆ. ಎಲ್ಲ ಸ್ಕೂಲು, ಕಾಲೇಜು, ಕಚೇರಿಗಳಿಂದ ಹಿಡಿದು ಎಲ್ಲರೂ ಕೂಡ ಇವತ್ತು ರಾಷ್ಟ್ರಗೀತೆಯನ್ನು ಆಡ್ತಕ್ಕಂಥದ್ದು, ತುಂಬಾ ಅರ್ಥಪೂರ್ಣವಾದ ಗೀತೆಯನ್ನು ಆಡ್ತಕ್ಕಂಥದ್ದು ಇಡೀ ದೇಶ ಆಗಿದೆ. ಇದನ್ನ ಮಾಡಿರ್ತಕ್ಕಂಥ ನಾಯಕತ್ವ ಬಿಜೆಪಿಯ ನಾಯಕರು ಆದರೂ ಕೂಡ ದೇಶದ ನಾಯಕರು ಆಗಿರ್ತಕ್ಕಂಥ
ವಿಶ್ವಕಂಡ ನಾಯಕರಾಗಿರ್ತಕ್ಕಂಥ ಮೋದಿಜಿಯವರ ಏನು ಇವತ್ತು ಅವರ ನಾಯಕತ್ವದಲ್ಲೇ ಇವತ್ತು ಬಂದಿರೋದು ಇಡೀ ದೇಶ ಗೌರವಿಸ್ತಕ್ಕಂಥ ಒಂದು ದಿನ ಆಗಿದೆ. ಇದೆಲ್ಲ ಒಂದು ನಾಯಕತ್ವದಲ್ಲಿ ಮಾಡಿರ್ತಕ್ಕಂಥ ಮೋದಿಜಿಯವರಿಗೆ ಇಡೀ ದೇಶ ತಲೆಬಾಗಿ ಅವರಿಗೆ ದೇಶಭಕ್ತಿನ ತೋರಿಸ್ತಕ್ಕಂಥದ್ದಾಗಿದೆ. ಮೋದಿಜಿಯವರಿಗೆ ಎಲ್ಲರೂ ದೀರ್ಘ ಕಾಲದಲ್ಲಿ ಅವರು ಮಾಡಿರ್ತಕ್ಕಂಥ ಏನು ನಾಯಕತ್ವಕ್ಕೆ ಮುಂಬರುವ ದಿನಗಳಲ್ಲಿ ಇಡೀ ದೇಶ ಪ್ರಪಂಚದಲ್ಲೇನೆ ಒಂದನೇ ಸ್ಥಾನಕ್ಕೆ ಬರಬೇಕು, ವಿಕಸಿತ ಭಾರತ ಮಾಡಬೇಕು ಅಂತ ಹೇಳ್ತಕ್ಕಂಥದ್ದು ಏನು ಮೋದಿಜಿಯವರ ಕನಸಿದೆ, ಎಲ್ಲರೂ ಕೈ ಜೋಡಿಸ್ಬೇಕಂತ ವಿನಂತಿ ಮಾಡ್ಕೊತೀನಿ. ಧನ್ಯವಾದ.